ಇನ್ನು ಬೇಗ ಅರೆಸ್ಟ್ ಮಾಡಿದ್ದೆ ಆದರೆ ಯಾವ ಕಾರಣಕ್ಕಾಗಿ ಬೇಗ ಅರೆಸ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಲೇಟಾಗಿ ಅರೆಸ್ಟ್ ಮಾಡಿದ್ದೆ ಆದರೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ಅದನ್ನ ಬರೆದು ಕೊಟ್ಬಿಡಿ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಜಲ್ದಿ ಅರೆಸ್ಟ್ ಮಾಡಿಬಿಟ್ರೆ ಯಾಕೆ ಬೇಗ ಅರೆಸ್ಟ್ ಮಾಡಿದ್ರಿ ಅನ್ನೋದು, ಬಿಟ್ಟುಬಿಟ್ರೆ ಯಾಕೆ ವಿಳಂಬ ಯಾಕಾಯಿತು ಅಂತ ಪ್ರಶ್ನೆ ಮಾಡೋದು, ಯಾವಾಗ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ನೀವೇ ಬರೆದು ಕೊಟ್ಬಿಡಿ. ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಈ ಮಾತಿಗೆ ಏನು ಉತ್ತರ ಕೊಡಬೇಕು, ಅವರು ಕೇಳ್ತಾ ಇರೋ ಈ ಪ್ರಶ್ನೆಗೆ ನಾವೇನು ಉತ್ತರ ಕೊಡಬೇಕು? ಸರ್ಕಾರ ಯಾವಾಗ ಅರೆಸ್ಟ್ ಮಾಡಬೇಕು ಅದನ್ನ ಮಾಡಿದೆ, ಕಾನೂನಿದೆ, ಆ ಕಾನೂನಿನ ಪ್ರಕಾರವಾಗಿ ಅರೆಸ್ಟ್ ಮಾಡಲಾಗಿದೆ. 10 ವರ್ಷಗಳಲ್ಲಿ ಬಿಜೆಪಿಗರು ವಿರೋಧ ಪಕ್ಷದ ಮೇಲೆ ಕೇಸ್ ಹಾಕಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಕೇಸ್ಗಳನ್ನು ಹಾಕಿದ್ದಾರೆ. ಆದರೆ ಈಗ ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಂಡಿದ್ದೀವಿ ಅಂತ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಏನ್ರಿ ಅರೆಸ್ಟ್ ಮಾಡೋದು ತರಾತುರಿ, ಲೇಟ್ ಅರೆಸ್ಟ್ ಮಾಡೋದು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೊಡೋಕೆ ಕೇಳ್ಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಅವಾಗೆಲ್ಲ. ಏನು ಸಿಗಬಹುದು? ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದ್ರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡ್ಬೇಕು? ಪ್ರಿಮಾ ಫೇಸಿ ಎನಿ ಸಚ್ ಥಿಂಗ್ಸ್ ವಿಚ್ ಹಸ್ ಕಮ್, ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ, ಸರಿ ಹೋದ್ ತಪ್ಪೋದು ಮುಂದೆ. ಬಟ್ ಅವನು ಪ್ರಿಮಾ ಫೇಸಿ ಬಂದಾಗ ಗೌರ್ಮೆಂಟಿಗೆ ಅದಂತ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ.